ವರ್ಷ ವರ್ಷ ಸಾವಿರಗಟ್ಟಲೆ ರೈತರು ಊರ್ಲ್ ಹಾಕೊಂತ ಹೊಂಟಾರ. ನಮ್ಗೆ ಯಾಕ್ರಗಳೇ ದಿನ ದಿನ ಹೊಂಟಂಗ ರೈತರು ಬಾಳೆ ಹಳ್ಳ ಹಿಡ್ದು ಹೊಂಟೈತೆ. ಹೋಗ್ಲಿ, ನಮ್ಗೇನಾಗತೈತೆ? ನಾವು ಸಾಯ ಮಟ್ಟ ಮುಂಜಾಲಿಂದ ಸಂಜೆ ಮಟ್ಟನು ದುಡಿದ್ರು ನಮ್ಮ ಬಾಳೆ ಸುಖ ಇಲ್ಲ. ಇರ್ಲಿ, ನಮ್ಗೆ ಹಾಕ್ಬೇಕು, ನಮ್ಗೆ ಹಾಕ್ಬೇಕು. ನಮಗೇನಾಗತೈತೆ? ನಮಗೆ ಯಾಕೆ ಹಾಳ್ರಗಳೇ? ನಾವು ಹಿಂಗಿರೋದಕ್ಕ ಇಂಥ ಗೌಡ್ನಂತವ್ರು ನಮ್ಮ ತಲೆ ಮ್ಯಾಗ ಕುಂತು ಮೆಣಸಿನ್ಕಾಯಿ ಹಿಂಡಿ ಯಾರಾಕತ್ತಾರ? ನಾವು ನಮಗೆ ಹಾಕ್ಬೇಕು, ನಮ್ಗೆ ಯಾಕೆ ರಗಳೆ ಅಂತಕೊಂತೀವಿ. ಒಕ್ಕಲ್ತನ ಯಾವಾಗಿಂದ ಶುರುವಾಗೈತಲ್ಲ ಅವಾಗಿಂದ ಬರೀ ಸಾಲದಾಗ ಮಾಡ್ಕೊತ ಬಂದಿರಲ್ಲ. ಮನೆಯಾಗಿದ್ದ ಬಂಗಾರದಂತ ಸಗಣಿ ಗೊಬ್ಬರ, ಜವಾರಿ ಬೀಜ ಕೈ ಬಿಟ್ವಿ. ಈಗ ಬಿತ್ತಾಕ್ ನಮ್ಗೆ ಪಾಕೆಟ್ ಬೀಜನ ಬೇಕು, ಕಂಪ್ನಿ ಗೊಬ್ಬರನ ಬೇಕು. ಸಾಲ ಮಾಡೋದು, ತಗೊಂಡಿದ್ದೋಟು ಸಾಲನ್ನ ಬೀಜ ಗೊಬ್ಬರದ ಕಂಪ್ನಿಗೆ ಹೋಗಿ ಸುರಿಯೋದು. ಆ ಕಂಪ್ನಿಯವ್ರ ಏನೈತಿ ಸ್ವಲ್ಪ ಚಲೋತ್ನಿಗೆ ರೊಕ್ಕ ತಿನ್ಸಿ ರಾಜಕಾರಣಿ ಮಂದಿಗೆ 1 ಬಿಟ್ಟು 10 ಬ್ರ್ಯಾಂಡ್ ತೆಗೆದು ಲಾಭ ಮಾಡ್ಕೋತ ಹೊಂಟಾರ. ನಮ್ಮ ಹೆಗಲ್ ಮಗನ ಬಂದು ಕಿಟ್ಟು ನಮ್ಮನ್ನ ಬ್ಯಾಟಿ ಆಡಕತ್ತಾರ. ನಮ್ಗೆ ಯಾರಿಗೂ ತಿಳಿಯವಲ್ದು. ನಾವೇನ್ ಮಾಡಕತ್ತೀವಿ? ಸಾಲ ಮಾಡೋದು, ಸಾಲ ಮನ್ನಾ ಮಾಡ್ರಿ ಅಂತ ಸ್ಟ್ರೈಕ್ ಮಾಡಕ್ ಹೋಗೋದು. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂದ್ರ, ನಮ್ಮ ಸಂಬಂಧ ಯಾವನವನೋ ರೋಡಿಗೆ ಇಳಿದು ಸ್ಟ್ರೈಕ್ ಮಾಡ್ತಾನ, ಇನ್ಯಾವನೋ ವಿಧಾನಸೌಧ ಕುಂತು ಗಂಟ್ಲು ಹರ್ಕೊಂಡು ಕಿರ್ಚಾಡ್ತಾನ, ಇನ್ನೊಂದಿಸ್ ಮಂದಿ ತಲೆ ದಪ್ಪಿದವರು ಟಿವಿ ಚಾನೆಲ್ನ ಕುಂತು ನಾಯಿಗಳಿಗೆ ಚಾರ ಓದಾಡ್ತಾರ. ಎಲ್ಲರೂ ಅವ್ರ ಸ್ವಾರ್ಥಕ್ಕ ಬಡ್ದಾಡ್ತಾರೋ. ನಾವೇನ್ ಮಾಡಕತ್ತೀವಿ? ಬಾಯಿ ತಕ್ಕೊಂಡು ಅವ್ರ ಆಡ ನಾಟಕ ನೋಡ್ಕೊಂತ ಕುಂತೀವಿ. ನಮಗ್ ಸ್ವಂತ ವಿಚಾರ ಇಲ್ಲಲ್ಲ, ನಮ್ ಸ್ವಂತಕ್ಕೆ ಕಳ್ಕೊಂಬಿಟ್ಟಿವಿ ನಾವು. ರೈತ ಈ ದೇಶದ ಬೆನ್ನೆಲುಬು, ಲಿವರು, ಕಿಡ್ನಿ, ಜಠರ. ಕೆಲ್ಸಕ್ಕೆ ಬರಲಾರ್ದ ಪುಕ್ಷಟೆ ಮಾತು ಹೇಳಿ ಹೇಳಿ ಉಬ್ಬಿಸಿಟ್ಬಿಟ್ಟಾರ ನಮ್ಗ. ಜೈ ಕಿಸಾನ್ ಅಂತ ಒಂದು ಫೇಸ್ಬುಕ್ ನ ಪೋಸ್ಟ್ ಹಾಕಿ ವಾಟ್ಸ್ಆಪ್ನಾಗ ಒಂದು ಸ್ಟೇಟಸ್ ಇಟ್ಕೊಂಡು ಬಸ್ ಸ್ಟ್ಯಾಂಡ್ ಬಾಜು ಒಂದು ಫ್ಲೆಕ್ಸ್ ಹೊಡ್ಸಿದ್ರೆ ಮುಗ್ದೋತ್. ದಿಲ್ಖುಷ್ ಜಿಂದಗಿ ಹೊಡಿ ರಿಪೋರ್ಟ್ ಹಾಕ್ಸಿ. ನಮ್ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತನ? ನಮ್ ಸಮಸ್ಯೆನ ನಾವ್ ಯಾವತ್ತೂ ಬಗೆಹರಿಸ್ಕೊಳಂಗಿಲ್ಲ. ಯಾರೋ ಒಬ್ರು ಬಂದು ನಮ್ ಸಮಸ್ಯೆ ಬಗೆಹರಿಸ್ತಾರಂತ ಕಾಯ್ಕೊಂಡ ಕುಂತಿರ್ತೀವಿ. ನಾವು ಹೇಳ್ಕೊಂತ ಕುಂತರ ಮುಂಜಾನೆ ತನಕ ಆಕೈತ್ ನಮ್ ಸಮಸ್ಯೆ. ವರ್ಷ ವರ್ಷ ನಾವು ಬೆಳೆಯೋ ಬೆಳೆಗೆ ಚಲೋ ರೇಟ್ ಸಿಗಾಕತ್ತೈತಿ. ಸ್ಥಿರವಾದ ಲಾಭದಾಯಕ ಬೆಲೆ ಅದ್ ನಮ್ ಹಕ್ಕೈತ್ರೋ ಕೇಳಕತ್ತೀವಿ. ಕೈ ಮುಕ್ಕೋತ ಯಪ್ಪ ಎಣ್ಣ ಅಂತ ಬಂದ್ ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಗೆದ್ದೋಗಿ ಅಲ್ಲಿ ಸರ್ಕಾರ ರಚನೆ ಮಾಡ್ತಾರಲ್ಲ, ಅವ್ರ ಹೊಸರು ಸರಿ ದಕ್ಕಿಸ್ಕೊಡ್ಬೇಕು. ನಮಗ ಕೊಡಕತ್ತಾರ? ಆಗುದಿಲ್ಲ. ಯಾಕೆ ಹೇಳ್ರಿ? ನಾವು ನಮ್ ತಪ್ಪು ತಿದ್ಕೊಳಂಗಿಲ್ಲ. ಇನ್ನು ಅವ್ರದಂತರೂ ಬೇರೆನೇ ಐತೆ. ನಮ್ಮ ಹಣೆ ಬರನೇ ಇಷ್ಟ. ಯಾವ್ದಾವ್ದೋ ರಾಜಕಾರಣಿ ಬಾಯಿಗೆ ಹೋಗಿ ಓಟ್ ಹಾಕೋದು, ಇಲ್ಲಾಂದ್ರೆ ಯಾವ್ದಾರ ಕಂಪ್ನಿಗೆ ಹೋಗಿ ನೋಟ್ ಹಾಕೋದು, ಅದು ಇಲ್ಲಾಂದ್ರೆ ಇಂಥ ಸಾವುಕಾರ ನಂತರ ಕಾಲಿಗೆ ಹೋಗಿ ಮೆಟ್ ಹಾಕೋದು. ಕಡಿಗೆ ಏನೂ ಆಗಿಲ್ಲ ಅಂತ ತಿಳ್ಕೊರಿ, ಐತಲ್ಲ ನೇಣ ಹಾಕೋಕ್ ಹೋಗಿ ಹೆಣ ಆಗೋದು. ನಮಗೆ ಯಾಕೆ ರಗಳಿ? ನಮಗೆ ಯಾಕೆ ಬೇಕು? ಇವತ್ತು ನಮ್ಮಪ್ಪ, ನಾಳೆ ನಿಮ್ಮಪ್ಪ, ನಾಡ್ದು ಇವರಪ್ಪ, ಎಲ್ಲರ ಅಪ್ಪುಗಳು ಅವುಗಳು ಹಿಂಗ ಉರ್ಲಕ್ಕೋತ ಸಾಯ್ಲಿ. ಹೋಲ್ಸಲ ಸತ್ಬಿಡೋ ಮಕ್ಕಳು ಎಲ್ಲರೂ. ಆದ್ರೂ ಯಾರು ಮಾತಾಡೋದು ಬೇಡ, ಹೊಯ್ಕೋತ ಹೋಗಮ್ಮ ಎಲ್ಲರೂ. ಸಿಕ್ಕಲ್ಲೇ ಸಿಕ್ಕಂಗ ಗುಂಡ್ ಹೊಡೆಯಕ ರೈತರ ಎದಿಯನ್ ನೀವು ಪ್ರಾಕ್ಟೀಸ್ ಮಾಡಕ್ ಇಟ್ಕೊಂಡಿರೋ ಪ್ರಾಕ್ಟೀಸ್ ಬೋರ್ಡ್ ಅನ್ಕೊಂಡ್ರೇನಲ್ಲೇ. ಇವತ್ ನಿಮ್ ಸರ್ಕಾರಕ್ಕ ನಿಮ್ ಬಂದೂಕ್ನ್ಯಾಗಿರೋ ಗುಂಡಿಗೆ ಈ ರೈತರ ಗುಂಡಿಗೆ ಸೀಳ ತಾಕತ್ತೈತಂದ್ರ
ಹೊಡಿರ್ಲೆ ಗೋಲಿ ನಾವು ನೋಡಬಿಡೋಣ. ಸರ್ಕಾರದವರು ವ್ಯವಸಾಯನೂ ಒಂದು ಗೌರ್ಮೆಂಟ್ ನೌಕರಿ ಅಂತ ಹೇಳಿ ಡಿಕ್ಲೇರ್ ಮಾಡ್ಬಿಡ್ಲಿ. ನಿಮ್ಗೆ ವಿಚಾರ ನಾವು ಮುಂಜಾನೆ 10 ಗಂಟೆಗೆ ಹೊಲಕ್ಕೆ ಹೋಗ್ತೀವಿ, ದುಡ್ದು ಸಂಜೆ ಮುಂದೆ 5ಕ್ಕೆ ಮನೆಗೆ ಬರ್ತೀವಿ. ಸಂಡೇ ಒಂದು ಸೂಟಿ, ತಿಂಗಳ ಬೇಸಿಕ್ಕು TA DA HR ಅಂತ ಅನ್ಕೊಂಡು ಅದನ್ನೂ ಫಿಕ್ಸ್ ಮಾಡ್ಬಿಡ್ಲಿ. ಬರೋಬ್ಬರಿ ಆಕೈತಲ್ಲ. ಕಣ್ಣೀರು ನಿಲ್ಸೋ ಕೆಲಸ ಆಗ್ಬೇಕಾಗೈತಿ. ರೈತರಿಗೆ ರಸಗೊಬ್ಬರ ಮಾರೋರು, ರೈತರಿಗೆ ಕ್ರಿಮಿನಾಶಕಗಳನ್ನ ಮಾರೋರು, ರೈತರು ಬೆಳೆದ ಬೆಳೆಗಳನ್ನು ಮಾರಾಟ ಮಾಡುವಂಥ ದಲ್ಲಾಳಿಗಳು, ಅದರಿಂದ ಆಹಾರ ಉತ್ಪನ್ನ ತಯಾರು ಮಾಡೋರು, ಇವರೆಲ್ಲ ವರ್ಷ ಬಡ ಇನ್ನೊಂದು ವರ್ಷಕ್ಕೆ ಉದ್ಧಾರ ಹಾಕುಂತನ ಹೊಂಟಾರ. ಆದ್ರೆ ಇವರೆಲ್ಲರೂ ಉದ್ಧಾರ ಆಗಕ್ಕೆ ಕಾರಣ ಆಗಿರೋ ರೈತ ಮಾತ್ರ ಯಾವ ಜಾಗದಾಗ ನಿಂತಿರ್ತಾನ ಅಲ್ಲೇ ನಿಂತಿರ್ತಾನ. ಇಲ್ಲಿ ಕಷ್ಟಪಡೋರು ಯಾರು, ಲಾಭ ಮಾಡ್ಕೋತಿರೋರು ಯಾರು? ಇದನ್ನೆಲ್ಲ ಯಾವ ಸಮಿತಿ ಎಲ್ಲಿ ವರದಿ ಮಾಡಿ ಏನು ಫಲ ಕೊಟ್ಟೈತೆ ನನಗಂತೂ ತಿಳಿದಿಲ್ಲ ಮೇಡಮ್. ಇಲ್ಲಿ ತನಕ ನಮ್ಮ ರಾಜ್ಯದ ಯಾವ್ದಾವುದೋ ಮೂಲೆಗಿಂತ ಇನ್ಯಾವುದೋ ಮೂಲೆಗೆ ರೈತರು ಲೋಡ್ಗಟ್ಲೆ ಈರುಳ್ಳಿನ ಮಾರಕಂತ ತಂದ್ರ ಮಾರ್ಕೆಟ್ನಾಗ ರೇಟ್ ಯಾವ ಲೆವೆಲ್ಗೆ ಇರುತ್ತಂದ್ರ ಮಾಲ್ ಹೇರ್ಕೊಂಬಂದಿರೋ ಲಾರಿ ಬಾಡಿಗೆ ಸಹಿತ ಕಟ್ಟಕ್ ಹಂಗಿಲ್ಲ ಅವ್ರಿಗೆ. ಎಷ್ಟೋ ಮಂದಿಗೆ ವಾಪಸ್ ಊರಿಗೆ ಹೋಗ್ಬೇಕಂದ್ರೆ ಬಸ್ ಚಾರ್ಜ್ ಕೆಸದಾಗ ರೊಕ್ಕ ಇರಂಗಿಲ್ಲ ಮೇಡಮ್. ಕದ್ದು ಟ್ರೈನ್ ಬೇಕೆನ್ನ ಕುಂತು ಕಣ್ಣೀರಿಟ್ಕೊಂತ ರೈತರು ಹೋಗಮಂದ ಅದ ದಿವ್ಸ ರಾತ್ರಿನ ನಾವು ನೀವೆಲ್ಲ ಯಾವುದೋ ಒಂದು ಸೂಪರ್ ಮಾರ್ಕೆಟ್ನಾಗ ಅದೋ 1 kg ಈರುಳ್ಳಿಗೆ 40 ರೂಪಾಯಿ 50 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿರ್ತೇವೆ. ನಮ್ಮ ಪರಿಸ್ಥಿತಿ ಹಿಂಗಿರೋದಕ್ಕ ರೈತರೆಲ್ಲರೂ ಒಕ್ಕಲ್ತನ ಬಿಟ್ಟು ದೊಡ್ಡ ದೊಡ್ಡ ಸಿಟಿ ಸೇರ್ಕೊಳಕತ್ತಾರ. ಟ್ಯಾಕ್ಸಿ ಡ್ರೈವರ್ಸು, ಬಿಲ್ಡಿಂಗ್ ಕಟ್ಟೋರು, ಸೆಕ್ಯೂರಿಟಿ ಗಾರ್ಡ್ಸು, ಫುಡ್ ಡೆಲಿವರಿ ಬಾಯ್ಸ್, ಇವ್ರದೆಲ್ಲ ಏನು ಹಣೆ ಬರ ನೋಡ್ರಿ ಮೇಡಮ್. ಸ್ವಂತ ಹೊಲ, ಸ್ವಂತ ಮನೆ, ಅಪ್ಪ ಅವ್ವ ಹೆಂಡತಿ ಮಕ್ಕಳು ಇವ್ರನ್ನೆಲ್ಲರನ್ನೂ ಬಿಟ್ಟು ಇಲ್ಲಿ ಒದ್ದಾಡ್ಕೊಂತ ಸಾಯ್ಬೇಕು. ವ್ಯವಸಾಯ ಅನ್ನೋದು ನಮ್ಮ ರಾಜ್ಯ ಅಷ್ಟೇ ಅಲ್ಲ ಮೇಡಮ್, ಇಡೀ ನಮ್ಮ ದೇಶದ ಅರ್ಧಕ್ಕಿಂತ ಹೆಚ್ಚಿಗೆ ಮಂದಿಯ ಸ್ವಂತ ಉದ್ಯೋಗ ಐತೆ. ಎಸ್, ಯು ಆಲ್ ಹರ್ಡ್ ಇಟ್ ರೈಟ್, ಸ್ವಂತ ಉದ್ಯೋಗ. ಅಷ್ಟೂ ಮಂದಿ ಲಾಸ್ನಾಗಿದ್ದಾರ, ಅಷ್ಟೂ ಮಂದಿ ಕಷ್ಟದಾಗತ್ತಾರ. ಅದರ ಮೇಲೆ ನಾವು ಸಮೃದ್ಧ ನಾಡು, ಆರೋಗ್ಯಕರವಾದ ಸಮಾಜ ಅಂತೆಲ್ಲ ಮಾತಾಡ್ತೇವೆ. ಮೇಡಮ್, ಐ ಟ್ರೂಲಿ ಫೀಲ್ ನಮಗ ಗಾಯ ಎಲ್ಲೋ ಬೇರೆ ಕಡೆ ಹಾಕತೈತಿ, ಮೊಲ ಮೇಲೋ ಬೇರೆ ಕಡೆ ಹಚ್ಚಾಕತ್ತಾರ ಅನ್ಸುತ್ತ. ಈ ವರದಿ ಸಮಿತಿ ಅಂತ ಹೇಳಿದ್ರಲ್ಲ, ಅದರಿಂದ ನಾವೆಲ್ಲ ಏನು ಉದ್ಧಾರ ಆಗಿವಂತ ನನಗಂತೂ ಗೊತ್ತಿಲ್ರಿ. ಇನ್ ಮುಂದೆ ಯಾವ್ದೋ ಸಂದರ್ಭದಾಗೂ ರೈತ ತಾನು ಬೆಳೆದ ಬೆಳೆಗಳನ್ನ ರೋಡಿಗೆ ಚೆಲ್ಲಬಾರ್ದು. ಒಂದು ಪೀಕ್ ಕೈ ಕೊಟ್ರ ಇನ್ನೊಂದು ಪೀಕರ ಕೈ ಹಿಡಿತೈತಂತ 10 ತಿಂಗಳ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆಯುವಂತ ರೈತನ ಹಣೆ ಬರನ ಯಾವನೋ ಒಬ್ಬ ತುಕಾಲಿ ಟ್ರೇಡರು 10 ನಿಮಿಷದಾಗ ಮಾರ್ಕೆಟ್ನಾಗ ಡಿಸೈಡ್ ಮಾಡಬಾರ್ದು. ನನ್ನ ಬಾಯಿಗೆ ಮಣ್ಣು ಹಾಕೊಂಡು ಬೇರೆಯವ್ರ ಬಾಯಿಗೆ ಅಣ್ಣ ಹಾಕಕ್ಕ ನಾನು ತಯಾರಿಲ್ಲ. ಮುಂದೆ ರೈತರ ಪಾಲಿಗೆ ವ್ಯವಸಾಯ ಅನ್ನೋದು ಲಾಟ್ರಿ ಬಿಸ್ನೆಸ್ ಅಲ್ಲ, ಬಂದ್ರು ಬಂತು ಹೋದ್ರು ಹೋತು ಅನ್ನಕ್ಕ. ಮೇಡಮ್, ಲೋಕಸಭೆದಾಗ ನಿರ್ಧಾರ ಮಾಡ್ತಾರೋ ಇಲ್ಲ ವಿಧಾನಸಭೆದಾಗ ನಿರ್ಧಾರ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಅದು ಹೆಂಗ್ ನಿರ್ಧಾರ ಮಾಡ್ತಾರೋ ಅನ್ನೋದು ನಂಗೆ ಗೊತ್ತಿಲ್ಲ ಮೇಡಮ್. ಆದ್ರೆ ನಿರ್ಧಾರ ಆಗಾಕಬೇಕು. ನಾನು ಬೆಳೆ ಬೆಳೆಯುವ ಮೊದಲೇ ಆ ಬೆಳೆಯ ಒಂದು ಲಾಭದಾಯಕ ಬೆಲೆ, ಬೆಂಬಲ ಬೆಲೆ ಅಲ್ಲ, ಲಾಭದಾಯಕ ಬೆಲೆ ನನ್ನೂರಿನ ಗ್ರಾಮ ಪಂಚಾಯತಿ ಬೋರ್ಡ್ನಾಗ ಬಂದು ಬೀಳ್ಬೇಕು. ನಾ ಬೆಳೆ ಬೆಳೆದ್ಮೇಲೆ ಅದನ್ನ APMCಗೆ ಮಾರ್ಕೋತೀನ, ಇಲ್ಲ ಸರ್ಕಾರಕ್ಕೆ ಮಾರ್ಕೋತೀನ, ಇಲ್ಲ ಹೋಗಿ ಸೂಪರ್ ಮಾರ್ಕೆಟ್ಗೆ ಮಾರ್ಕೋತೀನ. ಅರೆ, ಎಲ್ಲಾದ್ರೂ ಹೋಗಿ ಮಾರ್ಕೊಳ್ಳಿ, ಆದ್ರ ನನಗ ಆ ಒಂದು ಲಾಭದಾಯಕ ಬೆಲೆ ಸಿಗಾಕಬೇಕು. ಅಂಡ್ ಇಟ್ ಮಸ್ಟ್ ಬಿ ಅ ಲಾ. ಇದು ಕಾನೂನು ಆಗಾಕಬೇಕು. ನಮ್ಮ ದೇಶದಾಗ ಪೆಟ್ರೋಲು ಮೊಬೈಲ್ಗಿಂತ ಅತಿ ಮುಖ್ಯವಾಗಿ ಉತ್ಪಾದನೆ ಆಗ್ಬೇಕಾಗಿರೋದು ಆರೋಗ್ಯಕರವಾದಂಥ ಅನ್ನ. ಅದನ್ನ ನಮ್ಮ ರೈತರು ಬೆವರು ಸುರಿಸಿ ಬೆಳಿಬೇಕಾ ಇಲ್ಲ ಕಣ್ಣೀರು ಸುರಿಸಿ ಬೆಳಿಬೇಕಾ? ವಿಚಾರ ಮಾಡ್ರಿ. ಚಿಂತೆ ಹೋರಾಟದ ಸರ ಸಾಯ ಹೊಡ್ಯಕ್ಕಂತ ಪ್ಲಾನ್ ಮಾಡ್ಕೊಂಡು ಬಂದವರು ಸುಮ್ಮ ಹೋದ್ರಲ್ಲ. ನನ್ನ ಕುತ್ತಿಗೆಗೆ ಮತ್ತೆ ಸಿಟ್ಟಾಗ್ಲೂ ನನಗೆ ಹೆದರಿಕೆ ಆಗಿರ್ಲಿಲ್ಲ ಸರ. ಹಂಗ ಬಿಟ್ಟು ಹೋದ್ರಲ್ಲ.
ತಲೆಗೇನಾರ ಭಾಳ ಕೆಟ್ಟ ಹೊಲ್ಸ್ ವಿಚಾರನ ಬಂದಿರ್ತಾವ. ನಂದು ಬಿಡ್ರಿ, ನನ್ನ ಜೊತೆಗಿರೋ ನಿಮಗೇನ್ರ ಹೆಚ್ಚು ಕಮ್ಮಿ ಮಾಡ್ಬಿಟ್ರ ಅಂತ. ಭಾಳ ಅಂದ್ರೆ ಏನು ಮಾಡ್ತಾರೆ? ಎದಿಗೆ 2 ಗುಂಡು ಹೊಡಿತಾರಷ್ಟೆ. ನನ್ನ ವಿಚಾರಗಳು ನಿನ್ನ ಕೆಲಸದೊಳಗೆ ಜೀವಂತ ಇರೋವರೆಗೂ ನಾನು ಚಿರಾಯು. ಇಲ್ಲಿ ರೈತರು ಬೆಳೆಯುವಂಥ ಬೆಳೆಗಳಿಗೂ ಬೆಲೆ ಇಲ್ಲ, ರೈತರ ಜೀವಕ್ಕೂ ಬೆಲೆ ಇಲ್ಲ. ನಮಗ ನಯ ಪೈಸಾ ಕಿಮ್ಮತ್ ಕೊಡಕತ್ತಿಲ್ಲ ಅಂದ್ರೆ ನಾವ್ಯಾಕೆ ಕಿಮ್ಮತ್ ಕೊಡಬೇಕು? ದಿಸ್ ಇಸ್ ಅ ಹೈ ಟೈಮ್ ಟು ಟೇಕ್ ಅ ಕಾಲ್. ಬಿಸಿ ಮುಟ್ಟಿಸ್ಬೇಕು ಸರ್ಕಾರಕ್ಕೆ. ಬಿಸಿ ಮುಟ್ಟಿಸ್ಬೇಕಂದ್ರೆ ನಾವು ಹೈವೇನ ಬಂದ್ ಮಾಡಬೇಕಾಗಿಲ್ಲ, ಟಯರ ಸುಡಬೇಕಾಗಿಲ್ಲ, ಬಸ್ಸಿಗೆ ಬೆಂಕಿ ಹಚ್ಚಬೇಕಾಗಿಲ್ಲ. ಒಂದು ಸಿಂಪಲ್ ಕೆಲಸ ಮಾಡಬೇಕಾಗಿದೆ. ರೈತರನ್ನ ಬಂಧಿಸಿದ ಪ್ರಕರಣದ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಕಡೆಯಿಂದ ರೈತರು ತಾವೇ ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ನುಗ್ತಾ ಇದ್ದಾರೆ. ರಾಜ್ಯದ ರೈತರಿಂದ ಜೈಲ್ ಭರೋ ಅಭಿಯಾನ ಶುರು.